5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡೋದ್ರು. ಅಲ್ಲೆಲ್ಲ ನಮಗೆ ಒಳ್ಳೆ ಊಟ ಕೊಟ್ಟರು, ಉಳ್ಕೊಳೋದಕ್ಕೆ ಜಾಗನೂ ಕೊಟ್ಟರು, ಅವ್ರದ್ದೇ ಬೆಡ್ರೂಮ್ ನಮಗೆ ಕೊಟ್ಟರು. ಅವ್ರು ಆ್ಯಕ್ಚುಲಿ ಹೋಗಿ ವರಾಂಡದಲ್ಲಿ ಹೋಗಿ ಮಲ್ಕೊಂಡಿದ್ರು. ನೋಡಿ ಸ್ನೇಹಿತರೆ, ಅವರಾಗೆ ಅವರೇ ನಮ್ಮ ಗಾಡಿನ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್. ನಮಸ್ಕಾರ ಸ್ನೇಹಿತರೆ, ಇದು ಇವತ್ತು 4ನೇ ದಿನ ನಮ್ದು. ಡೆಲ್ಲಿಯಲ್ಲಿ ಇದೀವಿ ನಾವು. ಸೊ ಎಲ್ಲರೂ ಗೇರಪ್ ಆಗಿದ್ದಾರೆ. ಇಂಟರ್ಕಾಮ್ ಕೂಡ ಕನೆಕ್ಟ್ ಎಲ್ಲ ಮಾಡಾಯ್ತು ಎಲ್ಲ ಹೆಲ್ಮೆಟ್ಸಿಗೆ. ಇಲ್ಲಿ ನೋಡ್ಬೋದು ಬೈಕರ್ಸ್ದು ರೂಮ್ ನೋಡಿ ಯಾವ ಥರ ಇರುತ್ತೆ. ಯಪ್ಪ ಗಿಜಿ ಗಿಜಾಂಗ್ ಜಿಗಿ ಜಿಗಿ ಜಾಂಗ್. ಹೋಟ್ಲ್ ಅವ್ನು ಬಂದು ಸರ್ 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 ಅವನು ಆಲ್ಮೋಸ್ಟ್ ಒಂದು 10-20 ಸತಿ ಬಡ್ಕೊಂತಾನೆ ಇದ್ದಾನೆ. ಸಾರ್ ಆಯ್ತಾ ಸರ್, ಆಯ್ತಾ ಸರ್ ಅಂತ. ನಾವು ಇನ್ನೇನು ಸರ್ ಅಂತಾನೆ ಅಂತ ಇದೀವಿ. ಬರದೇ ಬಿಟ್ಬಿಟ್ಟ. ಸೊ ಅಷ್ಟೇ ಸ್ನೇಹಿತರೆ, ಇವಾಗ ಇಲ್ಲಿಂದ ಹೊರಡ್ತಾ ಇದೀವಿ. ಸೀದಾ ನೆಕ್ಸ್ಟ್ ನಾವು ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ತಾ ಇದೀವಿ. ಟೈಮ್ ಎಷ್ಟು ಅಮರ್? 10:37. ಓಕೆ, ಒಂದು 11 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಬೈಕಿಗೆಲ್ಲ ಕಟ್ಟೋದಿದೆ. 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಉರಿ ಬಿಸಿಲಲ್ಲಿ ಇವತ್ತು ನಮ್ಮದು ಕತೆ ಗೋವಿಂದ. ಇವಾಗ ರೂಮಿಂದ ಎಕ್ಸಿಟ್ ಆಗ್ತಾ ಇದೀವಿ. ಲಗೇಜ್ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. कैसे हो भैया? बढ़िया, नाश्ता हो गया आपका? चल रहा है जी. बहुत शुक्रिया भैया, कल तो बहुत अच्छे टाइम पे आप लोग हेल्प किया हमको. ಓಕೆ. ನೋಡ್ರಿ ಸ್ನೇಹಿತರೆ, ಯಾವ ಥರ ಲಗೇಜ್ ತುಂಬ್ಕೊಂಡಿದ್ದಾರೆ ಇಲ್ಲೆಲ್ಲ. ಯಪ್ಪ ದೇವ್ರೆ, ಒಂದು ಮಿನಿ ಲಾರಿನೇ ಬೇಕಾಗ್ಬೋದು, ಅಷ್ಟು ಲಗೇಜ್ಗಳಿದೆ ಇಲ್ಲ ಆ್ಯಕ್ಚುಲಿ. ನೋಡಿ ಸ್ನೇಹಿತರೆ, ಗಾಡಿ ಯಾವ ಅವಸ್ಥೆ ಆಗಿದೆ ನೋಡಿ. ಎಲ್ಲ ಫುಲ್ ಮಳೆ ಬಂದ್ಬಿಟ್ಟು ಅಯ್ಯೋ ನೆನ್ನೆ ಫುಲ್ಲು ಧೂಳು ಮಳೆ ನೋಡಿ ಹೆಂಗಾಗಿದೆ. ಆಲ್ರೆಡಿ ನಾವು ಲದಾಖಿಗೆ ಹೋಗ್ಬಿಟ್ಟು ಬಂದ ಫೀಲ್ ಇದೆ. ಸೊ ಚೈನ್ ಲೂ ಬಂದು ಮಾಡ್ಕೊಂಬಿಡೋಣ. ಸ್ನೇಹಿತರೆ ರೆಡಿ, ಗಾಡಿ ಫುಲ್ ರೆಡಿ. ಇಲ್ಲಿ ನೋಡಿ ಪ್ಯಾಂಥರ್ ಕೂಡ ರೆಡಿ ಆಗಿದೆ. ಡ್ಯಾನ್ಸ್ ಬೇರೆ ಆಡ್ತೇನೆ. ಅಲ್ಲಿ ಎಲ್ಲ ಗಾಡಿನೂ ರೆಡಿ ಆಗಿದೆ. ಇನ್ನೇನು ಎಕ್ಸಿಟ್ ಆಗೋದು ಬಾಕಿ. ಬನ್ನಿ ಎಕ್ಸಿಟ್ ಆಗೋಣ. ಅಂತೂ ಡೆಲ್ಲಿ ಎಕ್ಸಿಟ್ ಆಗ್ತಾ ಇದೀವಿ ನಾವು. ಸ್ನೇಹಿತರೆ, ಡೆಲ್ಲಿಯಿಂದ ಹೊರಟಿದ್ದಾಯಿತು. ಸೊ ಆ್ಯಕ್ಚುಲಿ ಈ ಗಾಡಿಯಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತಂದರೆ ರೈನ್ ಕೋಟ್ ಹಾಕಿದ್ದಾಗಿದೆ, ಅದು ಬಿದ್ದೋಗಂಗಾಗಿತ್ತು. ಸೊ ಅದೊಂದು ಸೆಟ್ ಮಾಡ್ಕೊತಾ ಇದ್ದೀವಿ. ಈಗ ನೆಕ್ಸ್ಟು ತಿಂಡಿಗೆ ಅಂತ ಎಲ್ಲರೂ ನಿಲ್ಲಿಸ್ಬೇಕು ನಾವು. ತಿಂಡಿ ಯಾಕೆಂದರೆ ಹೊಟ್ಟೆ ಸಿಕ್ಕಾಪಟ್ಟೆ ಅಷ್ಟು ಸ್ನೇಹಿತರೆ. ಹೈವೇಗಳು ನೋಡ್ರಿ ಹೆಂಗಿದೆ ಇದು. ಅಪ್ಪ ಥ್ಯಾಂಕ್ ಯು. ಆಜಾದ್ಪುರ್ ಕರ್ನಲ್. ಸ್ನೇಹಿತರೆ ನೋಡಿ, ನಾವು ಇವಾಗ ಈ ಒಂದು ಔಟರ್ ರಿಂಗ್ ರೋಡಿಂದ ಎಕ್ಸಿಟ್ ಆಗಿ ಹೋಗ್ತಾ ಇದ್ದೀವಿ. ರೋಡ್ ಮಾತ್ರ ನಿಜವಾಗ್ಲೂ ಸಖತ್ತು ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಏನು ಒಂಥರ ಗುಂಡಿಗಳೇ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಆ ಥರ ಗುಂಡಿಗಳು ಇರ್ತಾರೆ, ಆ ಥರ ಗುಂಡಿಗಳೇ ಇಲ್ಲ ಸ್ನೇಹಿತರೆ. ರಿಯಲಿ ಅಪ್ರಿಷಿಯೇಟೆಡ್. ಪಾನಿಪತ್ 86. ಸೊ ಸ್ನೇಹಿತರೆ, ಹೈವೇಯಿಂದ ನಾವು ಸೈಡಿಗೆ ಬಂದು ನಿಂತ್ಕೊಂಡಿದ್ದೀವಿ ಗಾಡಿನ. ನಾನು ಮತ್ತು ಅಮರ್ ಇದ್ದೀವಿ. ಯಾಕೆಂತಂದರೆ ಪ್ರಶಾಂತ್ ಸರ್ ಅವ್ರ ಗಾಡಿ ಏನೋ ಸ್ಟಾರ್ಟಿಂಗಲ್ಲೇ ಕಂಪ್ಲೇಂಟ್ ಕೊಟ್ಬಿಡ್ತು, ಡಿಸ್ಕ್ ಬ್ರೇಕ್ ಜಾಮ್ ಆಗ್ತಿದೆ ಅಂತ ಫ್ರಂಟು. ಸೊ ಅದೊಂದು ರೆಡಿ ಮಾಡ್ಕೊಳ್ಬೇಕು ಇವಾಗ. ಪ್ರಜ್ವಲ್ ಬಂದು ಹೇಳ್ಬಿಟ್ಟು ಹೋದ. ಸೊ ನೋಡೋಣ ಈಗ ಏನಾಗುತ್ತೆ ಅಂತ. ವಾಪಸ್ ಹೋದ್ರೆ ಅಲ್ಲಿ ಪೊಲೀಸ್ ಬೇರೆ ಇದ್ದ. ಸೊ ಸ್ನೇಹಿತರೆ, ಗಾಡಿ ಬಂತು. ಪ್ರಶಾಂತ್ ಸರ್ ಅವ್ರ ಗಾಡಿ ಬಂದಿದೆ ಅಲ್ಲಿ. ಹಾಯ್ ಹೇಳಿ ಸರ್. ಓಕೆ, ಸೊ ಒಂದು ಗಾಡಿ ಬಂತು. ಸೊ ಗಾಡಿ ಎಲ್ಲ ರೆಡಿ ಆಯಿತು. ಒಂದು 10 ನಿಮಿಷ ಬ್ರೇಕ್ ಸಿಕ್ದಂಗೆ ಆಯ್ತು ನಮಗೆ. ಇನ್ನೇನು ಬನ್ನಿ ಸ್ನೇಹಿತರೆ, ಹೋಗೋಣ ಮತ್ತೆ ನಮ್ಮ ಜರ್ನಿ ಶುರು. ಒಂದು ಫುಡ್ ಸ್ಟೇಷನ್ನು ಇಲ್ಲಿ ಹಾಕ್ತಾ ಇದ್ದೀವಿ ನಾವು ಒಳಗಡೆ ಗಾಡಿನ. ಊಟಕ್ಕೆ ಹೋಗೋಣ ಅಂತ. ಸೊ ಹುಡುಗರೆಲ್ಲ ಫುಲ್ಲು ಟಯರ್ಡ್ ಆಗಿದ್ದಾರೆ. ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇದೆ. ಇದ್ರ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಓಪನ್ ಏನಾ? ಸ್ನೇಹಿತರೆ, ತಣ್ಣಗಾಯ್ತು ಜೀವ. AC ಅಲ್ಲಿ ಬಂದ್ಬಿಡಿ. ವೆಲ್ಕಮ್ ಟು ಬಂಕು ರೆಸ್ಟೋರೆಂಟ್. ಸೂಪರ್ ಆಗಿರೋ ಲಸ್ಸಿ ಬಂದಿದೆ, ಸಕ್ಕದಾಗಿದೆ. ಆಮೇಲೆ ಈರುಳ್ಳಿ ವಿನಿಗರ್ ಒಳಗಡೆ ಎದ್ದಿರೋಂಥ ಈರುಳ್ಳಿ, ಗ್ರೀನ್ ಚಟ್ನಿ ಕೂಡ ಕೊಟ್ಟಿದ್ದಾರೆ.
ಮೋಸ್ಟ್ಲಿ ನಮ್ಮ ಫುಡ್ ಮಾತ್ರ ಸಖತ್ತಾಗಿರ್ಬೋದು ಅಂತ ಅನ್ಕೊಂತೀನಿ. ಏನಂತೀಯ ಅಮರ್? ಹಾಂ, ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ತಿನ್ನೋಕೆ ಎಷ್ಟು ಚೆನ್ನಾಗಿದೆ. ಅಲ್ಲ, ಮರುಭೂಮಿಯಲ್ಲಿ ಏನೋ ಸಿಕ್ದಂಗೆ ಆಯ್ತಂತೆ. ನೋಡಿ, ಚೇರ್ಸು ಬಿಯರ್ ಇಲ್ಲ ಇದು. ಫಸ್ಟ್ ಐಸ್ ಸಿಕ್ಬಿಡ್ದು ಬಾಯಿಗೆ. ಪಾಲಿಗೆ ಸಿಕ್ಕಿದ್ ಪಂಚಾಮೃತ ಅನ್ಕೊಂಡು ತಿಂತಾ ಇದ್ದಾನೆ. ಮಧ್ಯದಲ್ಲಿ ಅಂತಲ್ಲ, ಎಲ್ಲಿ ನಾವೇನು ತಿಂದ್ರೆ ತಾನೇ. ನಾವು ಮಾಡಿರೋ ತಪ್ಪು ಮಾತ್ರ ಮಾಡಕ್ ಹೋಗ್ಬಿಡಿ ಸ್ನೇಹಿತರೆ. ನಾವು ಬೆಳಗಿಂದ ಏನೂ ತಿಂದಿಲ್ಲ, ಇವಾಗಲೇ ತಿಂತಾ ಇರೋದು. ದಟ್ ಈಸ್ ಲೈಕ್ 3 o'clock. ಬೇಡ ಬೇಡ, ಇದೆಲ್ಲ ಬೇಡ. ಟೈಮಿಗೆ ಟೈಮ್ ತಿನ್ನಿ. ಆದಷ್ಟು ಲಗೇಜ್ ಕಡಿಮೆ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಲಗೇಜ್ ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಂತ ಒಂದು ಫೀಲ್ ಕೂಡ ಬಂದಿದೆ. ನಮ್ಮ ಊಟ ಬಂತು. ಏಕೆ ಭಯ್ಯ? तवा पनीर ओके, और ये क्या चीज़ है? समाचार. प्लेन दही, प्लेन ಮೊಸರು ಆರ್ಡರ್ ಮಾಡಿದ್ದೆ. ಇದು ಕೊಟ್ಟಿದ್ದಾರೆ. ರೋಟಿ ಓಕೆ, उसके ऊपर ही रख दो नहीं तो चलेगा. ಸೊ ಇಲ್ಲಿಂದ ಈ ಧಾಬಾದ ಒಳಗಡೆ ಇನ್ನೇನು ಊಟ ಮಾಡಿದ್ದಾಯಿತು. ಸುಮ್ಮನೆ ಹಂಗೆ ಹೊರಗಡೆ ಹೋಗಿ ನೋಡೋಣ ಅಂತ ಅಂದ್ಕೊಂಡ್ವಿ. ಈ ಪಕ್ಕದಲ್ಲಿ ಇಲ್ಲೊಂದು ಇದೆಯಲ್ಲ, ಈ ಡೋರಲ್ಲಿ ಹೋಗಿ ನೋಡೋಣ ಅಂತ ಅಂದ್ಕೊಂಡ್ರೆ ನೋಡಿ ಸ್ನೇಹಿತರೆ ಯಾವ ಥರ ಇದೆ. ಸೂಪರ್ ಆಗಿದೆ. ಏನಂತೀರಾ? ಇಲ್ಲಿ ನೋಡಿ ಅಲ್ವಾ? ಇದೊಂದು ಯಾವುದೋ ಬುಲೆಟ್ ಬೇರೆ ನಿಲ್ಲಿಸಿದ್ದಾರೆ. HR ರಿಜಿಸ್ಟ್ರೇಷನ್ನು. ಮಕ್ಕಳಿಗೆಲ್ಲ ಆಟ ಆಡೋಕ್ಕೆ ಚೆನ್ನಾಗಿದೆ. ಇಲ್ಲಿ AC ಫ್ಯಾಮಿಲಿ ಹಾಲ್ ಕೂಡ ಇದೆ. ಇದೇನು ಸದ್ಯಕ್ಕೇನು ಓಪನ್ ಚಾಲೂ ಮಾಡಿಲ್ಲ. ಹ್ಯಾಪಿ ಬರ್ಡೇ ಅಂತೆಲ್ಲ ಎಲ್ಲ ಮಾಡಿದ್ದಾರೆ. ಬರ್ಡೇ ಪಾರ್ಟಿ ಎಲ್ಲ ಮಾಡಿದ್ದಾರೆ. Much later. ಯಪ್ಪ ನೋಡಿ ಸ್ನೇಹಿತರೆ, ಏರೋಪ್ಲೇನ್ನೇ ನಿಲ್ಸ್ಬಿಡ್ಯಾರ ಇವರು. ನೋಡಿ, ತಣ್ಣೀರ್ ಬೇಕಾ? ಸ್ನೇಹಿತರೆ, ಅಮ್ಮರಿಗೆ ಕೈ ಇದ್ದಕ್ಕಿದ್ದಂಗೆ ಆ ಥರ ನರ ಹಿಡ್ಕೊಂಡಂಗೆ ಆಗ್ಬಿಟ್ಟಿದೆ ಬಿಕಾಸ್ ಆಫ್ ಹೈಡ್ರೇಷನ್ನು. ಸೊ ದಯವಿಟ್ಟು ನೀರು ಕುಡೀರಿ. ಗಟ್ಟಿ ಮಾಡ್ಕೊಬ್ರು ಹಂಗೆ. ಟೇಕ್ ರೆಸ್ಟ್, ನೋ ಇಶ್ಯೂಸ್. ಆರಾಮಾಗಿ ಸ್ವಲ್ಪ ಆದಮೇಲೆ ಓಡೋಣ. ನಂಗೆ ವಾಚು ಹಾಕೊಳಕ್ಕಾಗ್ತಾಯಿಲ್ಲ, ತೆಗೆದು ಬಿಸಾಕ್ತಿದ್ದೀನಿ. ಅಂತ ಬಾಬು ಅಮರ್ ಪೆಟ್ರೋಲ್ ಹಾಕ್ಸ್ಕೊಂತಿದ್ದಾನೆ. ಅದು ಆಲ್ರೆಡಿ ಗಾಡಿಯಲ್ಲಿ ಕಂಪ್ಲೀಟ್ ಪೆಟ್ರೋಲ್ ಡ್ರೈ ಆಗಿದೆ. ಇವಾಗ ಚಂಡೀಗಢಕ್ಕೆ ಬಂದಿದ್ದೀವಿ. 45 ಕಿಲೋಮೀಟ್ರ್ ಸ್ಪೀಡ್ ಮೇಲೆ ನಾವು ಗಾಡಿ ಹೊಡೆಯೋಕ್ಕಿಲ್ಲ. ಯಾಕೆ ಅಂತಂದರೆ 45 ಕಿಲೋಮೀಟ್ರ್ ಸ್ಪೀಡ್ ಮೇಲೆ ಗಾಡಿ ಹೊಡೆದ್ರೆ 3,000 ರೂಪಾಯಿ ಫೈನ್ ಖಂಡಿತವಾಗಿ ಬೀಳುತ್ತೆ. ಯಾರು ಬಂದೇನು ಚಲನ್ ಕಟ್ ಮಾಡಲ್ಲ, ಅಥವಾ ಯಾರು ಬಂದು ನಮಗೆ ಹಿಡಿದೆಲ್ಲ ಫೈನ್ ಹಾಕೋ ಸೀನೇ ಇಲ್ಲ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಹೊಡಿತಾರೆ, ಫೋಟೋ ಹಾಕ್ತಾರೆ, ಫೈನು. ಆಮೇಲೆ ನೋಡಿ, ನಾವೆಲ್ಲ 40ರಲ್ಲೇ ಹೋಗ್ತಾ ಇದ್ದೀವಿ. ಕಾರ್ಗಳಿಗೇನು 55 ಏನೋ ಇದೆ, ಬಟ್ ಬೈಕ್ಸ್ ಎಲ್ಲ 45 ಮೇಲೆ ಹೋಗಂಗಿಲ್ಲ. ವೆರಿ ವೆಲ್ ಪ್ಲ್ಯಾನ್ಡ್ ಸಿಟಿ ಅಂತಲೇ ಹೇಳ್ಬೋದು. ಅದಕ್ಕೆ ನೋಡಿ ಸ್ನೇಹಿತರೆ, ನಾವು ತುಂಬ ಲೈಟ್ ಗೀಟೆಲ್ಲ ಆಫ್ ಮಾಡಿ ಈ ಥರ ಫ್ಲಾಶ್ ಎಕ್ಸು, ಆಮೇಲೆ ಲೋ ಬೀಮಲ್ಲೇ ಗಾಡಿ ಓಡಿಸ್ಬೇಕು, ಅದೊಂದು ರೂಲ್ಸ್ ಇದೆ ಇಲ್ಲಿ. ಹೈ ಬೀಮೆಲ್ಲ ಸುಮ್ಮನೆ ಹಾಕಂಗಿಲ್ಲ ಸಿಟಿ ಎಂಟ್ರ್ ಆದ್ಮೇಲಿಂದ. ಸೊ 10 ಕಿಲೋಮೀಟ್ರ್ ಹೋಗೋದಕ್ಕೆ 17 ನಿಮಿಷ ತೋರಿಸ್ತಾ ಇದೆ ನನಗೆ. ಅಪ್ಪಿತಪ್ಪಿ ಹೆಲ್ಮೆಟ್ ಹಾಕೊಂಡು ಹೋಗಿಲ್ಲ ಅಂತಂದರೆ ಅದ್ರದ್ದು ಫೈನ್ ಬೀಳುತ್ತೆ. ಸೊ ಭಾಳ ಸ್ಟ್ರಿಕ್ಟ್ ಇದೆ ಇಲ್ಲಿ, ಹುಷಾರಾಗಿರ್ರಿ. ಪ್ರಶಾಂತ್ ಸರ್, ನಾನು, ಪ್ರಜ್ವಲ್, ಅಮ್ಮರು, ನಾವು 4 ಜನ ಡೆಲ್ಲಿಗೆ ಟ್ರೈನಲ್ಲಿ ಬಂದ್ವಿ ನಮ್ಮ ಗಾಡಿಗಳನ್ನ ಹಾಕ್ಕೊಂಡು. ಬಟ್ ವರುಣ್ ಹಲವಾರು ಕಾರಣದಿಂದ ಅವರು ಬರೋಕ್ಕಾಗ್ತಿಲ್ದಂಗೆ ಏನಾಯಿತು, ಚಂಡೀಗಢಕ್ಕೆ ಡೈರೆಕ್ಟಾಗಿ ಬೈಕ್ನ ಪಾರ್ಸಲ್ ಮಾಡಿದರು. ಸೊ ಚಂಡೀಗಢ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸ್ಟೇಷನಿಗೆ ಹೋದಾಗ ಅವರಿಗೆ ಒಬ್ಬರು ಸಿಕ್ಕಿದ್ರು, ಅನಿಲ್ ಸರ್ ಅಂತ. ಅವರು ವರುಣ್ ಅವ್ರಿಗೆ ಒಂದು ಮಾತು ಹೇಳಿದ್ರು. ನೀವೆಲ್ಲಿಂದ ಬಂದ್ರಿ ಅಂತ ಕೇಳಿದ್ರು ಫಸ್ಟು. ಅವರು ಬೆಂಗಳೂರಿಂದ ಬಂದಿದ್ದಾರೆ ಅಂತ ಹೇಳಿದ್ರು. ಸೊ ಇನ್ನು ಅವ್ರ ಜೊತೆಗೆ 4 ಜನ ರೈಡರ್ ಅವರು ಡೆಲ್ಲಿಯಿಂದ ಚಂಡೀಗಢಕ್ಕೆ ಬರ್ತಾ ಇದ್ದಾರೆ ಅಂತಲೂ ಹೇಳಿದ್ರು.
ಯಾಕೆಂದರೆ ನಮ್ಮ ಪಯಣ ಬಂದು ಡೆಲ್ಲಿ ಟು ಚಂಡೀಗಢ ಟು ಅಮೃತ್ಸರ್ ಅಂತ ಇದ್ದಿತ್ತು. ಸೊ ಇವರಿಗೆ ಈ ವಿಚಾರ ಗೊತ್ತಾಗಿದ ತಕ್ಷಣವೇ ಅನಿಲ್ ಸರು ನಮ್ಗೆಲ್ಲರಿಗೂ ಮನೆಗೆ ಬರೋದಕ್ಕೆ ಅಂತ ತುಂಬ ಮನವಿ ಮಾಡಿಕೊಂಡ್ರು ವರುಣ್ ಅವ್ರ ಹತ್ರ. ಸೊ ಹಾಗೆ ವರುಣ್ ಅವ್ರು ನನಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು, ಅವರು ಈ ಥರ ಹಿಂಗಿದೆ, ಒಬ್ಬರು ಸರ್ ಸಿಕ್ಕಿದ್ದಾರೆ ನಮಗೆ, ಒಬ್ಬರು ರೈಡರ್ ಅವರು ಅನಿಲ್ ಸರ್ ಅಂತ. ಅವರು ಇವಾಗ ಚಂಡೀಗಢ ಹೈಕೋರ್ಟಲ್ಲಿ ಲಾಯರ್ ಕೂಡ ಹೌದು. ಸೊ ಇವತ್ತು ಅವ್ರ ಮನೆಯಲ್ಲೇ ಊಟಕ್ಕೋಸ್ಕರ ಕರೆದಿದ್ರು ಅಂತ ಮಾತ್ರ ನಮಗೆ ಗೊತ್ತಾಗಿತ್ತು. ಸೊ ಹಾಗಾಗಿ ನಾವೆಲ್ಲ ಅವ್ರನ್ನ ಮೀಟ್ ಮಾಡೋದಕ್ಕೆ, ವರುಣ್ ಆಲ್ರೆಡಿ ಅವ್ರ ಮನೇಲಿದ್ದರು. ಸೊ ಹಾಗಾಗಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ನಾವು ಹೋಗ್ತಾ ಇದ್ವಿ. APS ಶರ್ಗಿಲ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಅವರು ಸುಪ್ರೀಂ ಕೋರ್ಟಲ್ಲಿ ಲಾಯರ್ ಆಗಿದ್ದಾರೆ. ಗಾಡಿಗಳನ್ನೆಲ್ಲ ಇಲ್ಲಿ ಪಾರ್ಕ್ ಮಾಡ್ತಿದ್ದಾರೆ ಈಗ. ನೈಸ್ ಮೀಟಿಂಗ್ ಯು ಸರ್. ನೋಡಿ ಸ್ನೇಹಿತರೆ, ಅದು ಅವರೇ. ನಾವು ಅವರಾಗೆ ಬಂದು ನಮಗೆ ಖುದ್ದಾಗಿ ಸ್ಯಾನಿಟೈಸರ್ ಎಲ್ಲ ಕೊಟ್ಟಿದ್ದಾರೆ. Lemonade is ready, the beer is ready, then I can quickly feed you and tell you off. ಬನ್ನಿ ಸ್ನೇಹಿತರೆ, ಇನ್ನೇನು ಒಳಗಡೆ ಹೋಗೋಣ. ಅವ್ರ ತಂದೆ ಏನಂತಂದ್ರಲ್ಲ ಬ್ರೋ ನೀವು? ಅವರು 3 ಯುದ್ಧನ ಆಡಿದ್ದಾರೆ. ಐ ಮೀನ್ ಹಿ ಹಸ್ ಆಲ್ರೆಡಿ ಬೀನ್ ಇನ್ 3 wars actually. One classic 500, this is my fella, he's also a South Indian. ವಾವ್. Balaji Punamalam, he's from Infosys, he's in US right now. ಓಕೆ He's here for caretaking. ಓಕೆ. That Himalayan is mine, that is also mine. ವಾವ್. And if I tell you the age of the bikes, you'll be surprised. That classic 500 is exactly 12 years old, 10 years old. This bike is 8 years old. ದಿಸ್ That ಇಸ್ Himalayan ಓಕೆ. is 6 years old. ನೋಡಿದ್ರಲ್ಲ ಸ್ನೇಹಿತರೆ, ಇವ್ರ ಹತ್ರ ಯಾವ್ಯಾವ ಇವತ್ತಿಗೂ ಪರ್ಫೆಕ್ಟ್ ರನ್ನಿಂಗ್ ಕಂಡೀಷನಲ್ಲಿ ಇದೆ ಗಾಡಿ. ಈ ಇಂಡಿಕಾನ 4 ಲಕ್ಷ ಕಿಲೋಮೀಟರ್ ಓಡಿಸಿದ್ದಾರೆ. No, no, I'm very good at fixing things. Come, Awesome. you guys up. ಓ ಮೈ ಗಾಡ್, ಜಾನ್ ಆ ಗಯಾ ಸರ್. ಹಾಂ ಸರ್. One more thing is this house is like more than kitna saal sir? 70 years old. 45 plus 70 plus years. 70 years. It's got 13-inch walls. My goodness. 13-inch walls. Yeah. The huge ones. Outside wall. Tomorrow, day after, till you reach the higher levels. Yes. Even in the Jammu Kashmir range, remember? Yes, yes, It's yes. very arid and very dry. Yes, so sir. please rehydrate yourself even at 50 kilometers. The chilled guy in the front and the chilled guy at the back. Yes. No losing your temper. Yes, Because you yes. find lot of, and I'm telling you, Punjab is the highest diabetic population. A lot of learn. नींबू पानी पी लिया, beer लो फटाफट. हो गया सर. beer पिएगा नहीं? नहीं sir. ये 4 किलो लगा ना. हाँ sir, this time. Growling above. हो. So beer. Thank you sir. हमारे रास्ते के लिए भी है, उसको कहीं सेट कर लेना अपने लिए. Extra ತಂದಿದ್ದಾರೆ 5 ಅಂದ್ರೆ 19. I brought you Sure. 12 years. 12 ಕ್ಯಾನ್ ಸರ್. Oh my God. So enjoy your Punjabi hospitality. Thank you so much sir. Girlfriend, then you can eat and then. ठीक है sir, sure. So let us open Sorry, it. but sorry to rush you. No issues sir. Let's cheers. Cheers. Cheers together. Come sir. I'll do it for नींबू पानी. हाँ sir, आप ले लीजिए. On your way back, we'll have. Cheers. Cheers. A few hours later. फटाफट करा दे. ਇਹਨਾਂ ਮੁੰਡਿਆਂ ਨੇ ਨਾ ਸਵੇਰੇ ਜਾਣਾ ਅੰਮ੍ਰਿਤਸਰ. रोटी प्लेन ही करनी सर या बटर नान लच्छा पराठा कुछ? ਨਾ ਰੋਟੀ ਬਟਰ ਨਾਨ ਪਰਾਠਾ ਕਰ ਦੇ. हाँ. 5 star of Chandigarh administration. Okay. This is Mount View. It's a 5 star hotel. Awesome. So we can make out. Yeah. ರಾತ್ರಿ ಆಯ್ತಾ, ಅಷ್ಟೊತ್ತಿಗೆ ನಮಗೆ ಇವರೆಲ್ಲ ಊಟ ಕೊಡಿಸ್ತಿರೋದು ಬಂದು 5 ಸ್ಟಾರ್ ಹೋಟ್ಲಲ್ಲಿ. ಬೈಕರ್ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾವಿಷ್ಟು ಇವ್ರ ಹತ್ರ ನಾವು ಕನೆಕ್ಟ್ ಆಗ್ತಾ ಇರೋದು. ಯಾಕೆಂದರೆ ನಿಜವಾಗ್ಲೂ ಹೇಳ್ತೀನಲ್ಲ, ನಾನು ಕಳೆದೋದೆ ಗುರು. ನಾರ್ತಲ್ಲ ಈ ಥರ ಕೇಳಿದ್ದೆ, ತುಂಬ ಕೇಳಿದ್ದೆ, ಬಟ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ನನಗೇನು ಬಾಯಲ್ಲಿ ಮಾತೇ ಬರ್ತಾ ಇಲ್ಲ. Something like say I'm speaking. Awesome. I used. ಈ ತಟ್ಟೆ ಕೂಡ ಮುಟ್ಟು ನೋಡಿದ್ರೆ ಎಷ್ಟು ಬೆಚ್ಚಗಿದೆ ಗೊತ್ತಾ, ಸೀರಿಯಸ್ಲಿ. ಅದು ನಾನು ನಿಮಗೆ ಹೇಳ್ಬೋದಷ್ಟೇ, ತೋರ್ಸೋಕ್ಕಾಗೋದಿಲ್ಲ. ತುಂಬ ಬೆಚ್ಚಗಿದೆ.
experiences you never experience. Yeah, that is true. Otherwise, it will be mundane life. सोया उठा, नहाया, चिट किया, खाया, सो गया. काम किया. मतलब वो है ना, एक मैं बड़ा अच्छा कार्टून आता होता है टेक्नोलॉजी पे कि बंदा खा रहा है, उसका नीचे से खा रहा है, ऊपर से उसको डाल रहा है, वो तगड़ लाइफ वाले. ಊಟ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ. ಎಲ್ಲರೂ ಊಟ ಮಾಡಕ್ಕೆ ರೆಡಿಯಾಗಿದ್ದಾರೆ, ಊಟ ಮಾಡ್ತಿದ್ದಾರೆ. ಏನು ಅಂತ ಅನ್ಬೇಕು ಅಂತಂದರೆ ಇದೊಂಥರ ಆಶೀರ್ವಾದ ಅಂತಲೇ ಹೇಳಬೇಕು. ಏನು ಹೇಳಿ ಸ್ನೇಹಿತರೆ, ಈ ಥರ ಎಲ್ಲ ಸಿಗ್ತಾರೆ ಜೀವನದಲ್ಲಿ. ಒಬ್ಬರು ನಮಗೆ ಈ ಥರ ಎಲ್ಲ ಬಂದು ಕರ್ಕೊಂಡು ಹೋಗ್ತಾರೆ ಅಂತಂದರೆ ಹೆಂಗೆ ಹೇಳಿ. ದೇವ್ರನ್ನ ನಂಬ್ತೀನಿ ಸ್ನೇಹಿತರೆ ನಾನು, ನಿಜವಾಗ್ಲು. The next morning. ನಮಸ್ಕಾರ ಸ್ನೇಹಿತರೆ. ಸಮಯ ಬಂದು 9:34, 17ನೇ ತಾರೀಕು. ನಮ್ಮ ಟ್ರಿಪ್ಪು ಇವತ್ತಿಂದ ಚಂಡೀಗಢ ಟು ಅಮೃತ್ಸರ್ ಆಗಿರುತ್ತೆ. ನಮಗೆ ಅಂತ ಒಳ್ಳೆ ಉಳ್ಕೊಳ್ಳೋದಕ್ಕೆಲ್ಲ ಆಪ್ಷನ್ ಕೊಟ್ಟಿದ್ರು. ಆಮೇಲೆ ನೋಡಿ, ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ನಮ್ಮ ಲಗೇಜ್ನೆಲ್ಲ ಇಟ್ಟಿದ್ದೀವಿ ಅಂತ. ಇಲ್ಲಿ ನೋಡಿ, ನಿನ್ನೆ ಸಡನ್ನಾಗಿ ಮಳೆ ಬಂದಿರೋ ಕಾರಣ ಎಲ್ಲ ಲಗೇಜ್ನೆಲ್ಲ ತೆಗ್ದಿರ್ಬೇಕಾಗಿ ಬಂತು. ಸೊ ಇದೇ ಅವ್ರ ಮನೆ. ಆ ಕಡೆಯಿಂದ ಇನ್ನೊಂದು ಎಂಟ್ರೆನ್ಸ್ ಇದೆ ಲೆಫ್ಟ್ ಸೈಡಿಂದ. ಆಮೇಲೆ ಅಲ್ಲಿ ನಿಂತ್ಕೊಂಡಿದಾರಲ್ಲ ನೋಡಿ ಸ್ನೇಹಿತರೆ, ಅವ್ರು ಬಂದು 1960s ಇಂಡಿಯಾಗೋಸ್ಕರ ವಾರ್ ಎಲ್ಲ ಮಾಡ್ಕೊಂಡಾಗ ಸೈನಿಕರಾಗಿದ್ರು ಅವರು. ಸೊ ಅವರ ಒಂದು ಮನೇಲಿ ನಮಗೆ ಉಳ್ಕೊಳೋದಕ್ಕೆ ಅವಕಾಶ ಸಿಕ್ಕಿರೋದು ನಿಜಕ್ಕೂ ಗ್ರೇಟ್ ಅಂತಲೇ ಹೇಳಬೇಕು. ನನ್ನ ಲೈಫಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ ಗೊತ್ತಿಲ್ಲ. ನಿನ್ನೆ 5 ಸ್ಟಾರ್ ರೆಸ್ಟೋರೆಂಟಲ್ಲಿ ಊಟ, ಆಮೇಲೆ ಇವ್ರ ಕಡೆಯಿಂದ ನಾವು ಮನೆಗೆ ಬಂದ ತಕ್ಷಣ ಒಂದು ಒಳ್ಳೆ ಪಾರ್ಟಿ ಇತ್ತು. ಸೊ ಏನೋ ಮಾಡಿದ್ದೀವಿ ಅಂತ ಅನಿಸುತ್ತೆ, ನಾವೇನೋ ಒಳ್ಳೇದು ಮಾಡಿದ್ದೀವಿ, ಅದಕ್ಕೆ ನಮಗೆ ಒಳ್ಳೇದಾಗ್ತಾ ಇರುತ್ತೆ. ಸೊ ಇದೊಂದು ಮರಿಬೇಡಿ ಜೀವನದಲ್ಲಿ, ನೀವು ಯಾರಿಗಾರ ಒಳ್ಳೇದು ಮಾಡಿ ನಿಮಗೂ ಒಳ್ಳೇದಾಗುತ್ತೆ ನೋಡಿ. ಇನ್ನೊಂದೇನೆಂದರೆ, ಇದು ಸರ್ದು ಹಿಮಾಲಯನ್ನು. ಅವ್ರ ಹತ್ರ 4 ಗಾಡಿ ಇದೆ. ಇದು ಅವ್ರದ್ದು ಹಿಮಾಲಯನ್ನು, ಅವ್ರದ್ದು 350 ಬುಲೆಟು, ಹಾಗೂ ಅಲ್ಲಿ 2 ಗಾಡಿ ಇದೆ ನೋಡಿ. ಒಂದು ಥಂಡರ್ ಬರ್ಡ್ ಮತ್ತು ಕ್ಲಾಸಿಕ್ 500 ಲಿಮಿಟೆಡ್ ಎಡಿಷನ್ಸ್. ಓಕೆ, ಇನ್ನೇನಿಲ್ಲ ಸ್ನೇಹಿತರೆ, ಇದೆಲ್ಲ ಹಾಕ್ಕೊಂಡು ಮತ್ತೆ ನಾವೆಲ್ಲ ರೆಡಿ ಆಗಬೇಕು. ಇನ್ನೇನು ಸ್ವಲ್ಪ ಹೊತ್ತರಲ್ಲಿ ನಾನು ರೈಡ್ ಸ್ಟಾರ್ಟ್ ಮಾಡ್ತೀನಿ. ಸಿಗೋಣ ದಾರಿಯಲ್ಲಿ. I didn't know you yesterday. You didn't know yesterday. We didn't know each other. I met him in the Royal Enfield showroom. Yeah. I asked him, where are you? So I saw that he's a rider and he's driving a Karnataka bike. Yeah. So I'm a lawyer with about 30 years of standing. So I gave him my card in case you need any help. Keep it from a rider to a rider. Then he wanted to leave his laptop with me at night. And I told him, you're going first time to Leh Ladakh. Though I have never been to Leh. Yeah. Been to Srinagar many times. So I said, please do some do's and don'ts with all your riders. Yeah. So I invited him that when they come, you come. They were all behaving like little babies and they had a lot of shame in coming to Big Daddy. So then they came and it rained. Then they couldn't go. So they kept me awake whole night, which was a pleasure. And they slept in my beds. I was sleeping in the drawing room. It was a lot of fun non-stop. And I enjoyed meeting you guys from the techies from Bangalore. So we also thoroughly enjoyed, sir. Thank you for us. You're welcome. For hosting us. This house is yours anytime. So I think we got a royal And meet this guy. treatment. He's my man Friday. He's like a son to me. Yeah. He's Gopal. He's more than a son to me. Okay. Nice. And These many years, we always used to get to see, about Sikh community only in the internet. And trust me, reality is here. Yeah. Exactly. I'm hats off to you, sir. Exactly. Thank you, sir. In a Sikh community, the courage is as big as mountain and the heart is also as big as mountain. It's very, very true. It's the first time we are meeting sir. We got so attached. And It is thanks like to as sir, we he know made him us to from feel like we are since long home, years. Yeah. but the best ever again. So the journey is getting better. Just the fortunate, we believe. We are thoroughly enjoying, loving the trip. I guess this is going to be the most memorable trip. And thanks for the fantastic sir. Start with Anil sir. Yeah. ಮನೆಗೆ ಬಂದಿರೋ ನೆಂಟರುಗಳನ್ನ ಯಾವ ಥರ ನೋಡ್ಕೊಂತೀವಿ ಆಯ್ತಾ, ನಿಮ್ಮ ರಿಲೇಷನ್ಸ್ನ ಹೆಂಗೆ ನೋಡ್ಕೊಂತೀರಾ, ಅಥವಾ ನಿಮ್ಮ ಮನೆಯವ್ರನ್ನ ನೀವು ಹೆಂಗೆ ನೋಡ್ಕೊಂತೀರಾ. ಸೊ ಅದು ಭೇದ ಭಾವನೆ ಇಲ್ಲ. ನೀವು ಮನೆಯವ್ರನ್ನ ನೋಡೋದು ಒಂದೇ, ಹಾಗೂ ನಿಮ್ಮ ದೂರದ ನೆಂಟರು ಯಾರು ಬಂದರೂ ನೋಡೋದು ಒಂದೇ ಲೆವೆಲ್ಲೇ. ಈಗ ನಮ್ಮನ್ನು ನಿಜವಾಗ್ಲೂ ನೆನ್ನೆ ತೋರಿಸಿದ್ನಲ್ಲ ವೀಡಿಯೋಸಲ್ಲೆಲ್ಲ, ನಾನು ವೀಡಿಯೋ ಹಾಕ್ತಿದ್ದೀನಿ.
5 ಸ್ಟಾರ್ ಹೋಟ್ಲಿಗೆ ಕರ್ಕೊಂಡೋದ್ರು. ಅಲ್ಲೆಲ್ಲ ನಮಗೆ ಒಳ್ಳೆ ಊಟ ಕೊಟ್ಟರು, ಉಳ್ಕೊಳೋದಕ್ಕೆ ಜಾಗನೂ ಕೊಟ್ಟರು, ಅವ್ರದ್ದೇ ಬೆಡ್ರೂಮ್ ನಮಗೆ ಕೊಟ್ಟರು. ಅವ್ರು ಆ್ಯಕ್ಚುಲಿ ಹೋಗಿ ವರಾಂಡದಲ್ಲಿ ಹೋಗಿ ಮಲ್ಕೊಂಡಿದ್ರು. ಸೊ ರಿಯಲಿ ಗ್ರೇಟ್ ಅಂತಲೇ ಹೇಳಬೇಕು. ಹ್ಯಾಟ್ಸ್ ಆಫ್ ಟು ಸಿಖ್ ಕಮ್ಯುನಿಟಿ. He is also a rider and he is a solo rider, tough man. My colleague works with me, he is a lawyer too. So I am going to make him to a very tough son of a gun. Okay, okay. He is also Punjabi too. So Punjabi spirit is Ji Aayan. So you're welcome anytime. You're all welcome. You're all welcome. Yeah, sure, sir. So anything, any last thing for our bikers and biker community, just since you being a Love, bike? respect each other Yeah. That's and have big hearts. And one more thing sir said, when you're in conflict, no, just smile and keep going. Yes. Best advice. ನೆವರ್ ಯಾವುದೇ ಕಾರಣಕ್ಕೂ ಯಾವುದೇ ಥರದಲ್ಲಿ ಕೆಟ್ಟದು ಈಗ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಯಾರೋ ಬೇಕು ಅಂತ ನಮ್ಮನ್ನ ರೇಗಿಸ್ತಾ ಇರ್ತಾರೆ, ಹಂಗೆ ಹೆಂಗೆ ಅಂತ ನಾವು ಅವ್ರಿಗೆ ಸುಮ್ಮನೆ ನೋಡಿ ಸ್ಮೈಲ್ ಕೊಟ್ಟು and then ಎಕ್ಸಿಟ್ ಆಗಬೇಕು. See you all the best. Bikers are gentlemen and ladies. We don't get in conflict with people below us. Yes. We just ignore them, we smile and ignore them. Yeah, sure. So, And we ride as an example of discipline, the riding spirit, following traffic rules, respecting pedestrians, respecting cyclists, and looking after our safety and others, and enjoying Mother Nature as created by Lord God Almighty. right, sir, right. ಮತ್ತೆ ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವ್ರ ತಂದೆ ಜೊತೆಗೆ ನಾವು ಬ್ರೇಕ್ಫಾಸ್ಟ್ ತಿನ್ಬೇಕಾದ್ರೆ ಒಂದೇ ಒಂದು ಮಾತು ಹೇಳಿದ್ರು, ನನಗೆ ಅದು ಹೃದಯದಲ್ಲಿ ಹಂಗೆ ಇದೆ. ಏನು ಹೇಳಿದ್ರು ಅಂತಂದ್ರೆ, ನೀವೆಲ್ಲ ಓಡಿಸ್ತೀರಪ್ಪ ಈಗಿನ ಹುಡುಗರು, ನೀವು ಗಾಡಿ ಓಡಿಸ್ತೀರಾ, ನೀವು ರೋಡ್ ನೋಡಿಕೊಂಡು ಆ ರೋಡ್ ಚೆನ್ನಾಗಿದ್ರೆ ಮಾತ್ರ ಆ ಥರ ದಾರಿಯಲ್ಲಿ ಹೋಗೋಣ ಅಂತ ಅಂತಾರೆ ಅಂತಂದ್ರು. ಬಟ್ ಅವ್ರು ಹೇಳಿದ್ದು ಒಂದೇ, ನಿಮಗೆ ಎಲ್ಲಿ ಬೇಕು ಅಂತ ನಿಲ್ಲಿಸ್ಬೇಕು ಅಂತಂದರೆ ವಿತೌಟ್ ರೀಸನ್ ಗಾಡಿನ ಸ್ಟಾಪ್ ಮಾಡಿ, ನೇಚರ್ನ ನೋಡಿ, ಪಂಜಾಬ್ನ ಡೀಟೇಲಿಂಗ್ ಆಗಿ ನೀವು ನೋಡಬೇಕು. ಸುಮ್ಮನೆ ಗಾಡಿಯಲ್ಲಿ ಬಂದೆ ಹೋದೆ, ನಾನು ಈ ಡೆಸ್ಟಿನೇಷನ್ಗೆ ಬಂದೆ ಅಂತ ಒಂದು ಗುರ್ತಿಗೋಸ್ಕರ ಬರಬೇಡಿ. ದಯವಿಟ್ಟು ನೀವು ಆ ಜಾಗನ ನೋಡಿ ಕಣ್ತುಂಬ ನೀವು ಫೋಟೋ ತಗೊಳ್ಳಿ, ಬೇಜಾರಿಲ್ಲ. ಬಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನೀವು ಅದನ್ನು ಕಣ್ಣಾರೆ ನೋಡಿ ಎಂಜಾಯ್ ಮಾಡ್ಬೇಕು ನೀವು. Yeah. ಅಲ್ಲಿ ತನಕ ಜಸ್ಟ್ ನಾನು ಹಿಂಗೆ ಬಂದೆ ಸುಮ್ಮನೆ ಹಿಂಗೆ ಹೋದ್ರೆ ಆಯ್ತಲ್ಲ, ನಾನು ಬಂದೆ ಹೋದೆ ಅಷ್ಟೇ. ಏನು ಮಾಡಿದೆ ನಿಮ್ಮ ಜೀವನದಲ್ಲಿ, ನೋಡಿದೆ ಏನಾರ ಜ್ಞಾಪಕ ಇದೆಯಾ? ಇಲ್ಲಲ್ಲ. ಸೊ ಅದನ್ನ ಮಾತ್ರ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. He is I don't understand what he's talking about. So basically what he said was, when you are in Punjab or wherever you are going on a bike trip, ಲೈಕ್ ಯೋರ್ ಡ್ಯಾಡ್ ಸೆಡ್, like what father said, that enjoy the view, enjoy Yes. the road. Soak Stop. up the environment. Yes. Live the moment. Yes. You're not here on a mad race. Live the moment. This is not a rally. Yes. We are living life each moment, soaking in India. Yeah. The diversity of India, the secularism of India. We love India from Kashmir to Kanyakumari. Yes. From And we are all Bombay one. to eastern sector. Yes. India is one. We all are one. We are all one. Yeah. Jai Hind. Jai Hind. Jai Hind. Next time he comes to Bangalore, he gets married, I'm going to send him over. Yeah. So make sure he has a good honeymoon there. With his wife. ನೋಡಿ ಸ್ನೇಹಿತರೆ, ಅವರಾಗೆ ಅವರೇ ನಮ್ಮ ಗಾಡಿನ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಮಿರರ್ಸು, ಹ್ಯಾಂಡಲ್ ಬಾರ್ಸು, ಎಷ್ಟು ಬೇಡ ಅಂತಂದ್ರೂ ಕೇಳ್ತಾಯಿಲ್ಲ. ನೀವೆಲ್ಲ ನಮ್ಮ ಮಕ್ಕಳಿದ್ದಂಗೆ ನಾನೇ ಮಾಡ್ಕೊಡ್ತೀನಿ ಅಂತೇಳಿ ಮಾಡ್ಕೊಡ್ತಿದ್ದಾರೆ. ರಿಯಲ್ ಹ್ಯಾಟ್ಸ್ ಆಫ್ ಟು ಸಿಖ್ ಕಮ್ಯುನಿಟಿ. ನಿಜವಾಗ್ಲೂ ಈ ಥರ ಒಂದು ವ್ಯಕ್ತಿ ನಮ್ಮ ಜೀವನದಲ್ಲಿ ಬಂದು ನಮ್ಗೆ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾರೆ ಅಂತಂದರೆ ರಿಯಲಿ ಗ್ರೇಟು. ದ ಪರ್ಸನ್ ಹಿಮ್ಸೆಲ್ಫ್ ನೋಡಿ.